ನೋಡಿ, ಯುದ್ಧ ಕಾರ್ಮೋಡ ಕಮ್ಮಿ ಆಗಬೇಕು. ಈಗ ಪೀಕಲ್ಲಿದೆ, ಇಬ್ಬರು ಯಾರೂ ಕೇಳೋ ಅಂಥ ಪರಿಸ್ಥಿತಿಲಿ ಯಾರೂ ಇಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಏರ್ ಸ್ಪೇಸು ನಮಗೆ ಯಾವುದೇ ಮಿಸೈಲ್ಸು ದಾಟಲ್ಲ, ಈ ಒಂದು ಜಾಗದಲ್ಲಿ ಬರೋಲ್ಲ ಅನ್ನೋ ಮನವರಿಕೆ ಆಗೋ ತನಕ ಏರ್ ಸ್ಪೇಸ್ ಓಪನ್ ಆಗಲ್ಲ. ಇಲ್ಲಿ ಕನ್ನಡಿಗರಿಗೋಸ್ಕರ ಆಗಲಿ, ಭಾರತೀಯರಾಗಲಿ, ಇಲ್ಲ ಅನೇಕ ಜನ ಆಗಲಿ, ಆ ಏರ್ ಸ್ಪೇಸು ಈ ಮಿಸೈಲ್ಸಿಂದ ಪರಿಪೂರ್ಣವಾಗಿ ಸೇಫ್ ಇದೆ ಅಂದಾಗ ದೆನ್ ಆವಾಗ ಏರೋಪ್ಲೇನ್ಗಳು ಓಡಾಡೋಕ್ಕೆ ಶುರು ಮಾಡ್ತವೆ. ಅಲ್ಲಿ ತನಕ ಇಟ್ಸ್ ಓನ್ಲಿ ಎ ರಿಸ್ಕ್. ಆ ಏರೋಪ್ಲೇನ್ಗೆ ಯಾವುದೋ ಮಿಸೈಲ್ ಬಂದು ಹೊಡೆದ್ರೆ ಅಲ್ಲಿರೋ ಜನಗಳೆಲ್ಲ ಸತ್ತೋಗ್ತಾರಲ್ಲ. ಸೊ ಆ ಥರ ರಿಸ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಮಾಡ್ಬೋದು ಅಂದರೆ, ಇವ್ರಿಗೊಂದು ಅಲ್ಲಿ ಆರ್ಥಿಕವಾಗಿ ಸಪೋರ್ಟ್ ಮಾಡ್ಬೋದು, ಹೋಟ್ಲುಗಳಲ್ಲಿ ಉಳ್ಕೊಳ್ಳೋಕೆ ಸಪೋರ್ಟ್ ಮಾಡ್ಬೋದು. ಪ್ಲಸ್ ಎಷ್ಟೋ ಜನಕ್ಕೆ ವೀಸಾ ಮುಗಿದು ಇರ್ಬೋದು, ದುಬೈಯಿಂದ ಆಚೆನೇ ಬರೋಕ್ಕೆ, ಏರ್ಪೋರ್ಟಿಂದ ಆಚೆ ಬರೋಕ್ಕೆ ಆಗದೆ ಇರ್ಬೋದು, ದುಬೈಗೆ ಕಟ್ಟಬೇಕಾಗತ್ತೆ, ದುಡ್ಡು ಕಟ್ಟಬೇಕಾಗತ್ತೆ, ಆ ತೊಂದರೆಗಳಿರ್ಬೋದು. ಎಷ್ಟೋ ಜನ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಅವರೆಲ್ಲ ಸಿಕ್ಕಾಕೊಂಡಿರ್ತಾರೆ. ಅವ್ರುಗಳಿಗೆಲ್ಲ ಈ ಥರ ಆರ್ಥಿಕವಾಗಿ ಮತ್ತು ಹೋಟ್ಲಲ್ಲಿ ಜಾಗ ಮಾಡಿಕೊಡೋದು, ಎಂಬಸಿಯವರು ಇಲ್ಲ ಅವ್ರ ಜೊತೆ ಮಾತಾಡಿ ವೀಸಾ ಕೊಟ್ಟು ಒಳಗಡೆ ಕರ್ಕೊಂಡು ಯಾವ್ದಾದ್ರು ಹೋಟ್ಲಲ್ಲಿ ಅವರು ಸುರಕ್ಷಿತವಾಗಿಡೋದು, ಇಷ್ಟು ಮಾಡ್ಬೋದೇ ಹೊತ್ತು ನಾವೇ ಒಂದು ಏರೋಪ್ಲೇನ್ ಕಳಿಸಿ ನಾವೇ ಕರ್ಕೊಂಬರೋ ಅಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂದರೆ ಇಟ್ ಈಸ್ ಎ ಟೂ ರಿಸ್ಕಿ ಜಾಬ್. ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಹೊತ್ತು ಭಾರತ ಹೆಲ್ಪ್ ಮಾಡಬಾರ್ದು ಅಂತ ಅಲ್ಲ. ಈಗ ಒಂಥರ ಪೀಕಲ್ಲಿ ಇರಬೇಕಾದ್ರೆ ಸೊ ಈಗ ಯಾವುದೇ ಕಾರಣಕ್ಕೂ ಏರೋಪ್ಲೇನ್ಗಳನ್ನ ಕಳಿಸೋದು ಅಷ್ಟು ಸುರಕ್ಷಿತ ಅಲ್ಲ. ನೋಡಿ, ಇರಾನ್ ಪಕ್ಕ ಇರೋದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಒಂದು ಚಾನಲ್ ಹೋಗುತ್ತೆ. ಅಂದರೆ ಒಂದು ಬಾರ್ಡ್ರ್, ಒಂದು ಸೈಡಲ್ಲಿ ಇರಾನ್ ಇದೆ, ಆ ಕಡೆ ಸೈಡಲ್ಲಿ ಒಮಾನ್, ಕತಾರು, ಸೌದಿ ಅರೇಬಿಯಾ ಎಲ್ಲ ಬರುತ್ತೆ. ಈಗ ಇರಾನ್ ಆ ಅತಿ ವಿಡ್ತ್ ಕಮ್ಮಿ ಇರೋ ಸ್ಟ್ರೈಟ್ ಆಫ್ ಹಾರ್ಮೋಸ್ ಜಾಗ ಅಂದರೆ ಹತ್ತತ್ರ 39 ಕಿಲೋಮೀಟ್ರು. ಅಲ್ಲೇನಾದರೂ ಹಡಗುಗಳು ನೋಡಿಯೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿನ ಹಡಗುಗಳು ನೋಡಿಯೋಕ್ಕೆ ಮತ್ತು ಅಲ್ಲಿನ ಮೈನ್ಸ್ಗಳು ಬೋಟ್ ಅಲ್ಲಿ ಟಚ್ ಆದರೆ ಬ್ಲಾಸ್ಟ್ ಆಗೋದು, ಆ ಥರ ಎಲ್ಲ ದಾರಿ ಈಗಾಗಲೇ ಹಿಡ್ಕೊಂಬಿಟ್ಟಿದ್ದಾರೆ. ಸೊ ಆ ದಾರಿನ ಅವರು ಬಿಡೋ ತನಕ ಏನಾಗುತ್ತೆ ಅಂದರೆ ನಮಗೆ 20% ಆಫ್ ದಿ ಗ್ಲೋಬಲ್ ಆಯಿಲ್ ಆ ಜಾಗದಿಂದನೇ ಹೋಗಬೇಕು. ಪ್ಲಸ್ ಏಷ್ಯಾ ಅಂತ ತಗೊಂಡ್ರೆ ಹತ್ತತ್ರ 60-70% ಅಲ್ಲಿಂದನೇ ಬರ್ತಾರೋ ಆಯಿಲ್. ಅಂದರೆ ಏಷ್ಯಾ ಅಂದರೆ ಜಪಾನ್ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು, ಚೈನಾ ಆಗಿರ್ಬೋದು, ಎಲ್ಲ ಅಲ್ಲಿಂದನೇ ಬರೋದು. ಈಗ ಅಲ್ಲಿ ಸ್ಟಾಪ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಆಯಿಲ್ ಫ್ಲೋ ಕಂಪ್ಲೀಟಿಗೆ ಸ್ಟಾಪ್ ಆಗುತ್ತೆ. ಜೊತೆಲಿ ಬರೀ ಆಯಿಲಲ್ಲ, ಹತ್ತತ್ರ 50% ಅಷ್ಟು ನಮಗೆ ಇಂಪೋರ್ಟ್ಸ್ ಬರ್ತಾ ಇದ್ದಿದ್ದು ಅದೇ ಜಾಗದಿಂದ, ಅದು ಸ್ಟಾಪ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿನ ಆಯಿಲ್ ಕಮ್ಮಿ ಆಗುತ್ತೆ, ಅಂದರೆ ಆಯಿಲ್ ಸಪ್ಲೈ ಕಮ್ಮಿ ಆಗುತ್ತೆ. ನಮ್ಮ ಹತ್ರ 70-75 ದಿವಸ ಆಗೋಷ್ಟು ಸ್ಟಾಕ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೂ ಸ್ಟಾಕ್ ಕಮ್ಮಿ ಆಗ್ತಾ ಏನಾಗುತ್ತೆ ಅಂದರೆ ಆಯಿಲಿನ ಸಪ್ಲೈ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ರೇಟ್ ಈಗಾಗಲೇ $80 ಹೊಟ್ಟೋಗಿದೆ ಬ್ಯಾರೆಲ್ಗೆ. ಇನ್ನು $100 ದಾಟಿದ್ರಂತೂ ನಿಮಗೆ ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅಂದರೆ ದಿನನಿತ್ಯದ ವಸ್ತುಗಳೇ ನಿಮ್ಮ ಬಳಕೆಗೆ ಜಾಸ್ತಿ ಆಗಿಬಿಡುತ್ತೆ. $100-150 ಹೋಗ್ಬೋದು. 4 ದಿವಸ ಬೇಡ, ಈ ವಾರ ಫುಲ್ ನಡೆದ್ರೂ ಹೋಗುತ್ತೆ $100. ಈಗಾಗಲೇ $80 ಹೊಟ್ಟೋಗಿದೆ. ಈ ವಾರದ ಕೊನೆಯಲ್ಲೇ ನೀವು ಇದಕ್ಕೆ ಮುಗಿದೇ ಹೋಗಿ ಅಡ್ಯ ಆದರೆ ಅದು $100-150 ತನಕ ಹೋಗುತ್ತೆ. ಪೆಟ್ರೋಲ್ ಒಂದು ದಟ್ಟದ್ರ ಜೊತೆಲಿ 90% ಆಫ್ LNG LPG ಗ್ಯಾಸು ಅದೇ ರೂಟಲ್ಲಿ ಬರ್ಬೇಕು ನಮಗೆ. ನೀವು ಗ್ಯಾಸ್ ಸಿಲಿಂಡ್ರಿಂದ ಹಿಡಿದು ಆಮೇಲೆ LNGಗಳು ಅಂದರೆ ಈಗ ನ್ಯಾಚುರಲ್ ಗ್ಯಾಸು ಫರ್ಟಿಲೈಸರ್ಸ್ ಮಾಡೋಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ. ಎಲ್ಲನೂ ಜಾಸ್ತಿ ಆಗಿಬಿಟ್ರೆ ಫರ್ಟಿಲೈಸರ್ ಸಿಗಲ್ಲ, ಸಿಗಲ್ಲ, ರೈತರಿಗೂ ತೊಂದರೆ ಆಗುತ್ತೆ, ದಿನನಿತ್ಯ ವಸ್ತುಗಳ ಬಳಕೆಗೆ ತೊಂದರೆ ಆಗುತ್ತೆ. ಸೊ ಈ ಥರ ಆಗೋದ್ರೆ ಏನಾಗುತ್ತೆ, ನಮ್ಮ GDPನೂ ಕೆಳಗೆ ಬೀಳುತ್ತೆ, ಜೊತೆಲಿ ಜನಕ್ಕೂ, ಸಾಮಾನ್ಯ ಜನತೆಗೂ ಭಾಳನೇ ಕಷ್ಟ ಆಗುತ್ತೆ. ಖಂಡಿತ ತಟ್ಟುತ್ತೆ. ಪ್ರತಿಯೊಂದು ಹಳ್ಳಿಗೂ ತಟ್ಟುತ್ತೆ, ಪ್ರತಿಯೊಂದು ಸಾಮಾನ್ಯ ಜನಕ್ಕೂ ತಟ್ಟುತ್ತೆ. ಒಂದು ಇಡ್ಲಿ ತಿನ್ನೋಕ್ಕೂ ಹೋಟ್ಲಲ್ಲಿ ಇವತ್ತು $20 ಇದ್ದರೆ ನಾಳೆ $50 ಆದರೂ ಹೆಚ್ಚಿಗೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ.